ಎಲ್ಲರಿಗೂ ನಮಸ್ತೆ. ಇವತ್ತಿನ ಸಾಹಿತಿ ಪರಿಚಯ ಅಟ್ಟಿಯಂಗಡಿ ನಾರಾಯಣರಾವ್ ಅವರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅಟ್ಟಿಯಂಗಡಿ ನಾರಾಯಣರಾವ್ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅವರ ಆಂಗ್ಲ ಕಥಾವಳಿ ಅಥವಾ ಆಂಗ್ಲ ಕವಿತಾವಳಿ ಅನ್ನುವಂತಹ ಒಂದು ಆಂಗ್ಲ ಕವಿತಾವಳಿ ಅನ್ನುವಂಥದ್ದು. ಅಟ್ಟಿಯಂಗಡಿ ನಾರಾಯಣರಾವ್ ಅವರನ್ನು ನೋಡೋದಾದರೆ, ಈ ಅಟ್ಟಿಯಂಗಡಿ ನಾರಾಯಣರಾಯರು 11 ಫೆಬ್ರವರಿ 1863ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಟ್ಟಿಯಂಗಡಿಯಲ್ಲಿ ಜನಿಸ್ತಾರೆ. ಇವರ ಮನೆ ಮಾತು ಬಂದು ಕೊಂಕಣಿ. ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ ಮತ್ತು ಇಂಡಿಯನ್ ಸ್ಪೆಕ್ಟೇಟರ್ ಈಸ್ಟ್ ವೆಸ್ಟ್ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ಇವರ ಕೃತಿಗಳನ್ನು ನಾವು ನೋಡೋದಾದರೆ, ಇನ್ನು ಆಂಗ್ಲ ಕವಿತಾವಳಿ ಅನ್ನುವಂಥದ್ದು ಇವರ ಕೃತಿ. ಇದು ಅಟ್ಟಿಯಂಗಡಿ ನಾರಾಯಣರಾವ್ ಅವರು ಆಂಗ್ಲ ಕವಿತೆಗಳ ಕನ್ನಡ ಅನುವಾದ ಸಂಕಲನ ಈ ಆಂಗ್ಲ ಕವಿತಾವಳಿ. ಇದು 1919ರಲ್ಲಿ ಪ್ರಕಟ ಆಗುತ್ತೆ. ಲೇಖಕರು ಈ ಕೃತಿಯನ್ನು ಕಾವ್ಯಪ್ರಿಯ ತರುಣರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಶ್ರೀಯವರ ಇಂಗ್ಲಿಷ್ ಗೀತೆಗಳು ಪ್ರಕಟವಾಗುವ ಮೊದಲೇ ಈ ಅನುವಾದ ಪ್ರಕಟ ಆಗಿರುತ್ತೆ. ಆಂಗ್ಲ ಕವಿತಾವಳಿ ಸಂಕಲನದಲ್ಲಿ 16 ಕವನಗಳಿವೆ. ಪಂಡಿತಾರಾಧ್ಯರು 1985ರಲ್ಲಿ ಆಂಗ್ಲ ಕವಿತಾವಳಿ ಸಂಕಲನವನ್ನು ಸಂಪಾದಿಸಿ ಪ್ರಕಟಿಸಿದರು. ಆಂಗ್ಲ ಕವಿತಾವಳಿ ಸಂಕಲನದ ಕವನಗಳ ಸಂಕ್ಷಿಪ್ತ ವಿಶ್ಲೇಷಣೆ ಅಂತ ಅಂದರೆ, ಸುಭಾಷಿತ ಕಲಾಪ ಇದು ಶೇಕ್ಸ್ಪಿಯರ್ ನಾಟಕದ ಅನುವಾದ. ನಂದನ ಇದು ಜಾನ್ ಮಿಲ್ಟನ್ ಕವಿಯ ಒಂದು ಕವನದ ಅನುವಾದ. ಚಿಂತನ ಜಾನ್ ಮಿಲ್ಟನ್ ಕವಿಯ ಒಂದು ಕವನದ ಅನುವಾದ. ನಿತ್ಯ ಸುಖಿ ಇದು ಸರ್ ಹೆನ್ರಿ ವಾಟ್ಸನ್ ಕವಿಯ ಕ್ಯಾರೆಕ್ಟರ್ ಆಫ್ ಎ ಹ್ಯಾಪಿ ಲೈಫ್ ಕವನದ ಅನುವಾದ. ಹಾಗೆ ಆಳು ಬೀರತನೆ ಇದು ಜೇಮ್ಸ್ ಥಾಮ್ಸ್ ಕವಿಯ ಒಂದು ಕವನದ ಅನುವಾದ. ಭಾವಗಣ ಇದು ವಿಲಿಯಂ ಕಾಲಿನ್ಸ್ ಕವಿಯ ಒಂದು ಕವನದ ಅನುವಾದ. ಸಮಾಧಿಗತ ಗ್ರಾಮಸ್ಥರು ಥಾಮಸ್ ಗ್ರೇ ಕವಿಯ ಕವನದ ಅನುವಾದ. ಗರ್ವ ನಿರ್ಣಯ ಇದು ಜೇನ್ ಟೇಲರ್ ಒಂದು ಕವಿಯತ್ರಿಯ ಕವನದ ಅನುವಾದ. ಮತ್ತು ಮುಗಿಲು ಇದು PB ಶೆಲ್ಲಿ ಅವರ ಒಂದು ಕವನದ ಅನುವಾದ. ನಭ ಇದು ಕೂಡ PB ಶೆಲ್ಲಿ ಅವ್ರದ್ದು. ಭಾವನೆ ಜಾನ್ ಕಿಟ್ಸ್ ಅವ್ರದ್ದು. ಧನ್ಯವೀರ ವರ್ಡ್ಸ್ವರ್ತ್ ಕವಿಯ ಒಂದು ಕವನದ ಅನುವಾದ. ಜೀವನ ಗೀತೆ ಲಾಂಗ್ ಫೆಲೋ ಅನ್ನುವಂತಹ ಒಂದು ಕವಿತೆಯ ಅನುವಾದ. ವಿತ್ತಹೀನ ವರದ ಇದು ವಿಟಿಯರ್ ಕವಿಯ ಕವನದ ಅನುವಾದ. ಕವಿರಾಜ ಇದು ಈಮರ್ಸನ್ ಕವಿಯ ಕವನದ ಅನುವಾದ. ಕೊನೆಯ ಮಂಗಳ ಪದ್ಯ ಇದು ಸ್ವತಂತ್ರವಾದಂಥ ಕವನ ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಆಂಗ್ಲ ಕವಿತಾವಳಿಯಲ್ಲಿ ಬರುವಂಥದ್ದು. ಈ ಅಟ್ಟಿಯಂಗಡಿ ನಾರಾಯಣರಾಯರನ್ನು ಹೊಸಗನ್ನಡ ಆರಂಭ ಕಾಲದ ಅನುವಾದಕರು ಅಂತ ಕೂಡ ಕರೆಯಲಾಗುತ್ತೆ. ಯಾಕೆಂದರೆ ಅರುಣೋದಯ ಕಾಲದಲ್ಲಿ ಆಂಗ್ಲ ಕವನಗಳನ್ನು ಕನ್ನಡಕ್ಕೆ ತಂದಂಥವರು ಇವರು. BM ಶ್ರೀ ಅವ್ರಿಗಿಂತ ಮುಂಚೆನೇ ಈ ಆಂಗ್ಲ ಕವನಗಳು ಕನ್ನಡಕ್ಕೆ ಅನುವಾದವಾಗಿತ್ತು. ಅದು ಅಟ್ಟಿಯಂಗಡಿ ನಾರಾಯಣರಾಯರ ಮುಖಾಂತರ. ಈ ಅಟ್ಟಿಯಂಗಡಿ ನಾರಾಯಣರಾಯರು ಗ್ರೇಕ್ ಕವಿಯ ಎಲಿಜಿ ರಿಟರ್ನ್ಸ್ ಇನ್ ಎ ಕಂಟ್ರಿ ಚಾರ್ಜ್ ಆ್ಯಡ್ ಎಂಬ ರಚನೆಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಹಾಗೆ ಗಾಯತ್ರಿ ಮಂತ್ರ ಮತ್ತು ಭಜನೆ ಪದಗಳನ್ನು ಕೂಡ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಗದ್ಯ ಲೇಖನಗಳ ಒಂದು ಸಂಪುಟವನ್ನು ಕೂಡ ಪ್ರಕಟಿಸಿದೆ ಅಂತ ಹೇಳ್ಬೋದಾಗಿದೆ. ಇನ್ನಿತರ ಕೃತಿಯನ್ನು ನಾವು ನೋಡೋದಾದರೆ, ಕನ್ನಡ ಕವಿತೆಯ ಭವಿತವ್ಯ ಅನ್ನುವಂಥದ್ದು. ಹಾಗೆ ಪ್ರಸಿದ್ಧ ಹಿಂದೂ ದೇಶದ ಸ್ತ್ರೀಯರು, ಇಂಗ್ಲಿಷ್ ಕನ್ನಡ ನಿಘಂಟು, ಕನ್ನಡ ಕಥಾನಕ ಮತ್ತು ಬ್ರಹ್ಮಗೀತ, 43 ಹಾಡುಗಳು ಅನ್ನುವಂತಹ ಒಂದು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಮತ್ತೊಂದು ಕೃತಿ ಇದೆ, ಇದೊಂದು ಶಬ್ದಕೋಶ, ಎಟಿಮೋಲಾಜಿಕಲ್ ಗ್ಲೋಸರಿ ಆಫ್ ಸರ್ದನ್ ಕೊಂಕಣಿ ಎನ್ನುವಂಥ ಒಂದು ಶಬ್ದಕೋಶವನ್ನು ಕೂಡ ಇವರು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇವರು ಕರ್ನಾಟಕ ಪರಿಷತ್ ಪತ್ರಿಕೆ, ಶ್ರೀ ಕೃಷ್ಣ ಸೂಕ್ತಿ, ವಾಗ್ಭೂಷಣ ಪತ್ರಿಕೆಗಳಲ್ಲೂ ಕೂಡ ಇವರ ಲೇಖನಗಳು ಪ್ರಕಟಣೆ ಆಗಿವೆ. ಕವನಗಳು ಮತ್ತು ಲೇಖನಗಳು ಪ್ರಕಟಣೆ ಆಗಿವೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇದಿಷ್ಟು ಕೂಡ ಅಟ್ಟಿಯಂಗಡಿ ನಾರಾಯಣರಾವ್ ಅವರ ಒಂದು ಪರಿಚಯ. ಇವರು ಕನ್ನಡದ ಮೊದಲ ಒಂದು ಅನುವಾದಕರು, ಅಂದರೆ ಹೊಸಗನ್ನಡ ಆರಂಭ ಕಾಲದ ಅನುವಾದಕರು ಅಂತ ಹೇಳಿ ಇವರನ್ನು ನಾವು ಗುರುತಿಸಲಾಗಿದೆ. ಆಂಗ್ಲ ಕವಿತಾವಳಿ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಂಗ್ಲಿಷ್
ಗೀತೆ ಕವನಗಳನ್ನು ಕನ್ನಡಕ್ಕೆ ಅನುವಾದಿಸಿದಂತಹ ಮೊದಲಿಗರು ಅಂತ ನಾವು ನೋಡ್ಬೋದಾಗಿದೆ. ಇದಿಷ್ಟು ಇವರ ಪರಿಚಯ. ಧನ್ಯವಾದಗಳು.